ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಪಶ್ಚಿಮ ಬಂಗಾಳದ ಮತ್ತಷ್ಟು ಅಪ್ಡೇಟ್ಸ್ ತಗೊಂಡು ಮತ್ತೆ ತಮ್ಮ ಮುಂದೆ ಬಂದಿದ್ದೇನೆ. ನಿನ್ನೆ ಇಡೀ ದಿವಸ ಕರ್ನಾಟಕದ ರಾಜಕಾರಣ ಬಗ್ಗೆ ಮಾತಾಡಿದ್ದೆ. ಮತ್ತು ಅದನ್ನೇ ಮುಂದುವರಿಸುವುದು ಬೇಡ. ಪಶ್ಚಿಮ ಬಂಗಾಳದ ವಿಚಾರಗಳನ್ನ ಅಪ್ಡೇಟ್ ಮಾಡಿ ತದನಂತರ ಮತ್ತೆ ಕರ್ನಾಟಕದ ಪ್ರಸ್ತುತ ರಾಜಕಾರಣದ ಬಗ್ಗೆ ಬರೋಣ ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತು ಪಶ್ಚಿಮ ಬಂಗಾಳದ ವಿಷಯವನ್ನು ತೆಗೆದುಕೊಳ್ತಾ ಇದ್ದೀನಿ. ಭಾಳ ಇಂಟ್ರೆಸ್ಟಿಂಗ್ ಆದಂಥ ಒಂದು 3-4 ಘಟನೆಗಳನ್ನು ಹೇಳ್ತೀನಿ, ಪ್ರಕರಣಗಳನ್ನು ಹೇಳ್ತೀನಿ. ಮೊದಲನೇದಾಗಿ ನಿಮ್ಗೆ ಗೊತ್ತು, ಈ ಬದೂರಿಯಾದ ಪುರಸಭೆಯ ಅಧ್ಯಕ್ಷದಲ್ಲ, ದೀಪಂಕರ್ ಭಟ್ಟಾಚಾರ್ಯ ಅಂತ. ಈ ದೀಪಂಕರ್ ಭಟ್ಟಾಚಾರ್ಯನನ್ನು ಇತ್ತೀಚೆಗೆ ಬಂಧಿಸಲಾಗಿತ್ತು. ಈತನ ಮನೆಯ ಮೇಲೆ ರೇಡ್ ಮಾಡಲಾಗಿತ್ತು. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಈತನ ಮನೆ ತಲಾಶ್ ಮಾಡಿದರು. ತಲಾಶ್ ಮಾಡಿದ ಸಂದರ್ಭದಲ್ಲಿ ಈತ ಕೇಂದ್ರ ಸರ್ಕಾರ ಕಳಿಸಿದಂಥ ಪರಿಹಾರ ಸಾಮಗ್ರಿಗಳನ್ನ ಕೂಡ ನುಂಗಿ ನೀರು ಕುಡಿದಿದ್ದ. ಟಾರ್ಪಾಲಿಗಳ ದಾಸ್ತಾನನ್ನು ಈತನ ನೆಲಮನೆಯಲ್ಲಿ ಇಟ್ಕೊಂಡಿದ್ದ. ಯಾವ ಸಂತ್ರಸ್ತರಿಗೆ ಕೊಡಬೇಕಾಗಿತ್ತೋ ಅಂಥ ಟಾರ್ಪಾಲಿನ್ಗಳ ಗೋದಾಮು ಈತನ ಮನೆಯಲ್ಲಿತ್ತು. ಜೊತೆಗೆ ರಾಶಿ ನೋಟು ಪಾರ್ಥ ಚಟರ್ಜಿಯನ್ನು ಮೀರಿಸುವಷ್ಟು ಈತ ಕರೆನ್ಸಿಯನ್ನು ತನ್ನ ಮನೆಯಲ್ಲಿ ಇಟ್ಕೊಂಡಿದ್ದ. ಇದ್ರ ಮಧ್ಯೆ ಒಂದು ಬೆಳವಣಿಗೆ ಆಯಿತು. ಏನು ಬೆಳವಣಿಗೆ ಅಂದರೆ, ಬದೂರಿಯಾ ಅನ್ನುವಂಥ ಮುನ್ಸಿಪಲ್ ಕಾರ್ಪೊರೇಷನ್ ಏರಿಯಾ ಇದೆಯಲ್ಲ, ಅಲ್ಲಿ ಒಂದು TMC ಆಫೀಸ್ ಇದೆ. ಆ TMC ಆಫೀಸ್ ಹತ್ರ TMC ಗೂಂಡಾಗಳು ಓಡಾಡ್ತಾ ಇರುವುದನ್ನು, ಸುಳಿವನ್ನು ವೆಸ್ಟ್ ಬೆಂಗಾಲ್ ಪೊಲೀಸರು ಗಮನಿಸ್ತಾರೆ. ಯಾಕೆ ಇವ್ರು ಓಡಾಡ್ತಾ ಇದ್ದಾರೆ, ಅಲ್ಲೇ ಸುತ್ತಾಡ್ತಾರೆ, ಬಂದು ನಿಲ್ತಾರೆ, ಸುತ್ತಮುತ್ತ ನೋಡ್ತಾರೆ, ಹೋಗ್ತಾರೆ, ಏನಿದೆ ಕಾದು ಕೂತ್ಕೋತಾರೆ. ನೋಡಿದರೆ ಭೂಮಿಯನ್ನು ಕೆಬರ್ತಾ ಇದ್ದಾರೆ, ಅಂದರೆ ನೆಲ ಅಗಿತಾ ಇದ್ದಾರೆ. ಎದಕ್ಕೆ ಅಗಿಲಿಕ್ಕತ್ತಾರೆ? ಹೋಗ್ತಾರೆ, 2 ಬಿಡ್ತಾರೆ. ಅವ್ರಿಗೆ ಬಿಟ್ಟ ತಕ್ಷಣ ವಿಷಯ ಹೊರಗಡೆ ಬರುತ್ತೆ. ಏನಂದರೆ, ಈ ದೀಪಂಕರ್ ಭಟ್ಟಾಚಾರ್ಯ ಇದಾನಲ್ಲ, ಈತ ಪೊಲೀಸ್ ರೇಡ್ ಆಗಬಹುದು ಅನ್ನುವಂಥ ಕಾರಣಕ್ಕೋಸ್ಕರ ದುಡ್ಡನ್ನು ತೆಗೆಸಿ ಅದರೊಳಗಡೆ ಚೀಲವನ್ನು ಮುಚ್ಚಿಡಿಸಿದ್ದ. ಅಲ್ಲಿ ಉತ್ಖನನ ಮಾಡಿದಾಗ 4 ಚೀಲಗಳು, 500ರ ಬಂಡಲಿರುವಂಥ 4 ದೊಡ್ಡ ಚೀಲಗಳು ಲಭ್ಯ ಆಗ್ತವೆ. ಅವುಗಳನ್ನು ಈಗ ಸೀಸ್ ಮಾಡಲಾಗಿದೆ. ಅಂದರೆ ಯಾವ ಮಟ್ಟಿನ ಅಕ್ರಮ ನಡೆದಿರಬಹುದು ಅನ್ನೋದನ್ನು ಸುಮ್ಮನೆ ಆಲೋಚನೆ ಮಾಡಿ. ಪಶ್ಚಿಮ ಬಂಗಾಳದಲ್ಲಿ ಒಬ್ಬ ಪುರಸಭೆಯ ಅಧ್ಯಕ್ಷ ಇಷ್ಟು ದುಡ್ಡು ಮಾಡ್ತಾನೆ ಅಂದರೆ, ಇನ್ನು MLAಗಳು ಎಷ್ಟು ಮಾಡಿರ್ಬೋದು, ಮಿನಿಸ್ಟ್ರುಗಳು ಎಷ್ಟು ಮಾಡ್ತಾರೆ, ಮುಖ್ಯಮಂತ್ರಿ ಎಷ್ಟು ಮಾಡ್ತಾರೆ. ಈ ಮಧ್ಯೆ ಇನ್ನೊಬ್ಬ ಓಡಿ ಹೋಗಿದ್ದ. ಆತನ ಹೆಸರು ದಿಲೀಪ್ ಮಂಡಲ್ ಅಂತೇಳಿ, ದಿಲೀಪ್ ಮಂಡಲ್ ಅಂತ, ಆತನ ಹೆಸರು ಮಂಡಲ್ ಅಂತಾರೆ. ದಿಲೀಪ್ ಮಂಡಲ್ಲು ತಪ್ಪಿಸ್ಕೊಂಡು ಓಡಿ ಹೋಗಿದ್ದ MLA, ಅಲ್ಲಿ TMC MLA. ಈತನನ್ನು ಪೊಲೀಸರು ಅಟ್ಟಿಸಿಕೊಂಡು ಹೋದರು. ಕೊನೆಗೆ ಈತ ಎಲ್ಲಿ ಸಿಕ್ಕ ಅಂದರೆ, ಒರಿಸ್ಸಾದ ಹೋಟೆಲ್ ಒಂದರಲ್ಲಿ ಅಡಿಕೊಂಡು ಕೂತಿದ್ದ. ಈತನ ಕಾರಣಾಮ ಹೇಗಿರ್ಬೋದು, ಈತ ಮಾಡಿದಂಥ ಕ್ರಿಮಿನಲ್ ಚಟುವಟಿಕೆಗಳು ಹೇಗಿರ್ಬೋದು, ಯಾವ ರೀತಿಯದಾದಂಥ ಅಪರಾಧ ಕೃತ್ಯಗಳನ್ನ ಈತ ಎಸಗಿರ್ಬೋದು, ಸುಮ್ಮನೆ ಆಲೋಚನೆ ಮಾಡಿ. ಈ ರೀತಿ ಪರಾರಿಯಾಗಿರುವ ಸಂಖ್ಯೆಯ ಲೆಕ್ಕವನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ, ಅಗಣಿತ ಅದು. ಆದರೂ ಒಬ್ಬೊಬ್ಬರನ್ನಾಗಿ ಹಿಡ್ಕೊಂಬರ್ಲಾಗ್ತಾ ಇದೆ. ಈ ಮಧ್ಯೆ ನಿನ್ನೆ ಒಂದು ವಿಡಿಯೋ ಭಾಳ ಚೆನ್ನಾಗಿ ವೈರಲ್ ಆಗ್ತಾ ಇದೆ. ಅದು ಸುವೇಂದು ಅಧಿಕಾರಿ ಅವರು. ಸುವೇಂದು ಅಧಿಕಾರಿ ಸಾರ್ವಜನಿಕವಾಗಿ ಜನರ ಮಧ್ಯೆ ಇಳಿದು ಬಾರ್ಡರ್ ಹತ್ರ ನಿಂತು ಹೇಳ್ತಾ ಇದ್ದಂಥ ಮಾತು ಏನಂತ, ಈ ಅಕ್ರಮ ವಲಸಿಗರು ಏನಿದಾರಲ್ಲ, ಇವ್ರು ತೊಗೊಂಡೋಗಿ ಜೈಲಿಗೆ ನಾವು ಹಾಕೋದಿಲ್ಲ ಅಂತ. ಎಲ್ಲರಿಗೂ ಆಶ್ಚರ್ಯ ಬಿಡ್ತಾ, ಅಲ್ಲ ರೀ, ಅಕ್ರಮ ವಲಸಿಗರು ಇವ್ನು ಜೈಲಿಗೆ ಹಾಕ್ಲಾರ್ದು ಎಲ್ಲಿ ಹಾಕ್ತೀರಿ ನೀವು? ಜೈಲಿಗೆ ಹಾಕಿದರೆ ತೆರಿಗೆದಾರರ ದುಡ್ಡಲ್ಲಿ ಇವ್ರಿಗೆ ತಿಂಡಿ, ಊಟ, ಕಾಫಿ ಎಲ್ಲ ಮೇಜವಾನಿ ಮಾಡಬೇಕು. ಜೈಲುಗಳು ಅನ್ನೋದು ಇವರ ಅತ್ತೆ ಮನೆಯೂ ಅಲ್ಲ, ಇವರು ನಮ್ಮ ಅಳಿಯಂದರೂ ಅಲ್ಲ. ಆದ್ದರಿಂದ ಹೇಗೆ ಅಕ್ರಮವಾಗಿ ಬಂದಿದ್ರು ಹೀಗೆ ಅಕ್ರಮವಾಗಿ ವಾಪಸ್ ಹೋಗ್ಬೇಕು ಅಷ್ಟೇ. ಅವ್ರನ್ನ ಯಾರನ್ನೂ ಬಂಧಿಸಬೇಡಿ, ಓಡಿಸುವ ಕೆಲಸವನ್ನು ಮಾಡಿ ಅದು ಅವ್ಯಾಹತವಾಗಿ ನಡಿಬೇಕು. ಯಾವುದೇ ಕಾರಣಕ್ಕೂ ಅವ್ರನ್ನ ಜೈಲಿಗೆ ಹಾಕಿ ಅವ್ರನ್ನ ಕಾಯುವ, ಅವರಿಗೆ ಊಟ ತಿಂಡಿ ಕೊಟ್ಕೊಂಡು ಅವ್ರಿಗೆ ಆದರಾತಿಥ್ಯ ಮಾಡುವ ಪ್ರಶ್ನೆಯೇ ಇಲ್ಲ. ನಿಮಗೆ ಬಾರ್ಡರ್ನಲ್ಲಿ ಬರ್ತಾ ಇರುವಂಥ ವಿಡಿಯೋಗಳು ನೋಡಿದರೆ ಇಷ್ಟು ಜನರ ಭಾರವನ್ನು ನಮ್ಮ ಪಶ್ಚಿಮ ಬಂಗಾಳ ಹೊತ್ತುಕೊಂಡಿತ್ತ ಅಂತ ಆಶ್ಚರ್ಯ ಆಗುತ್ತೆ. ಸಮರೋಪಾದಿಯಲ್ಲಿ ಜನ ಹೋಗ್ತಾ ಇರ್ತಾರೆ, ದಂಡು ಜನ. ಅವ್ರ ತಲೆ ಮೇಲೆ ಕೈಯಲ್ಲಿ ಎಲ್ಲ ಕಡೆ ಸಾಮಾನುಗಳು ತೊಗೊಂಡು ಹೋಗೋದು ನೋಡಿದರೆ, ಒಂದು ಕಾಲಕ್ಕೆ ಭಾರತ ಪಾಕಿಸ್ತಾನ ಪಾರ್ಟಿಷನ್ ಆಗುವಾಗ ಜನ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ವಲಸೆ ಹೋದ್ರಲ್ಲ, ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಹೋಗ್ತಾ ಇದ್ದಾರೆ. ಯಾವ ಮಟ್ಟಿನ ರಾಜಕಾರಣವನ್ನು ಮಮತಾ ಬೇಗಂ ಮಾಡಿರ್ಬೋದು, ಸುಮ್ಮನೆ ಆಲೋಚನೆ ಮಾಡಿ. ಯಾವ ಮಟ್ಟಿಗೆ ಇವರನ್ನು ಸಾಕಿರ್ಬೋದು, ಆಲೋಚನೆ ಮಾಡಿ. ಅಷ್ಟೇ ಅಲ್ಲ, ಕೇಂದ್ರ ಗೃಹ ಸಚಿವಾಲಯ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಸುತ್ತೋಲೆಯನ್ನು ಹೊರಡಿಸಿದೆ, ಎಚ್ಚರಿಕೆಯನ್ನು ಕೊಟ್ಟಿದೆ. ಪಶ್ಚಿಮ ಬಂಗಾಳದಿಂದ ಅಕ್ರಮ ವಲಸಿಗರು
ಕೇವಲ ಬಾಂಗ್ಲಾದೇಶಕ್ಕೆ ವಾಪಸ್ ಹೋಗೋದಲ್ಲ, ಭಾರತ ದೇಶದ ಬೇರೆ ಬೇರೆ ಭಾಗಗಳಿಗೆ ವಲಸೆ ಬರುವ ಸಾಧ್ಯತೆ ಇದೆ. ಆದ್ದರಿಂದ ಅವ್ರ ಮೇಲೊಂದು ಕಟ್ಟೆಚ್ಚರವನ್ನು ಇಡಿ ಅಂತ. ಹುಬ್ಬಳ್ಳಿದೊಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಬಸ್ ಸ್ಟ್ಯಾಂಡಲ್ಲಿ ಕೂತಿರು ಸುಮಾರು 20-25 ಜನ ಬಾಂಗ್ಲಾದೇಶಿಯರು ಬಂದು ಅಲ್ಲಿ ಕೂತಿದ್ದಾರೆ. ಯಾಕೆಂದರೆ ಪೊಲೀಸ್ ಹಿಡ್ಕೊಂಡು ಹೋಗ್ಬಿಡ್ತಾರೆ ಅಂತ ಭಯಕ್ಕೆ ಇವರೆಲ್ಲ ವಾಪಸ್ ಹೋಗ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ಸಂಚಲನೆ ಆಗ್ತಾ ಇರೋದೇನೆಂದರೆ, ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯಾದಂಥ ರಿಫೈನಿಂಗ್ ಕೆಲಸ ಭಾಳ ಸೊಗಸಾಗಿ ಅಚ್ಚುಕಟ್ಟಾಗಿ ನಡೀತಾ ಇದೆ. ಕಾರಣ ಏನು ಅಂದರೆ ಈ ಬಾರಿ ತೆಗೆದುಕೊಂಡಿರುವಂಥ ಸಂಕಲ್ಪ, ಜೊತೆಗೆ ಅಮಿತ್ ಶಾ ಅವರು ಮುಂಚೆ ಹೇಳಿದಂಥ ವಾರ್ನಿಂಗು, ಯಾವ ಕಾರಣಕ್ಕೂ ಇವ್ರನ್ನ ಬಿಡಲ್ಲ, ಒಬ್ಬರು ಇಲ್ಲಿ ಇರಲಿಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಅಂತ ಹೇಳಿದ್ರು. ಸುವೇಂದು ಅಧಿಕಾರಿ ಅದೇ ರೀತಿ ಕೆಲಸ ಮಾಡ್ತಾರೆ. ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿಯ ರಾಜ್ಯಾಧ್ಯಕ್ಷ ಇದ್ದಾರೆ, ಶಮಿಕ್ ಭಟ್ಟಾಚಾರ್ಯ ಅಂತ. ಈ ಶಮಿಕ್ ಭಟ್ಟಾಚಾರ್ಯ ಅವರು ನಿನ್ನೆ ಒಂದು ಸಭೆಯನ್ನು ಕರೆದಿದ್ರು. ಅಲ್ಲಿಯ ಟ್ರೇಡರ್ಸು ಮತ್ತು ಅಲ್ಲಿಯ ಬಿಸ್ನೆಸ್ ಮ್ಯಾನ್ಗಳು ಮತ್ತು ಅಲ್ಲಿಯ ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಒಂದು ಹೋಟೆಲ್ನಲ್ಲಿ ದೊಡ್ಡದಾದಂಥ ಹಾಲು, ನಮ್ಮ ಮುಂದಿನ ನಡೆ ಹೇಗಿರುತ್ತೆ ಸರ್ಕಾರದ್ದು, ಏನು ನಮ್ಮ ಬ್ಲೂ ಪ್ರಿಂಟು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಎಲ್ಲ ವ್ಯಾಪಾರಿಗಳನ್ನ ಕರೆದಿದ್ರು. ಮೊಟ್ಟ ಮೊದಲೇ ಬಾರಿಗೆ ಶಮಿಕ್ ಭಟ್ಟಾಚಾರ್ಯ ಹೇಳ್ತಾರೆ, ಇನ್ನು ಮುಂದೆ ಭಾರತೀಯ ಜನತಾ ಪಾರ್ಟಿಯ ಝಂಡಾ ಹಿಡ್ಕೊಂಡು ಯಾರಾದರೂ ನಿಮ್ಮ ಹತ್ರ ವಸೂಲಿಗೆ ಬಂದರೆ, ಅಥವಾ ಯಾರಾದರೂ ಹಫ್ತಾ ಕೇಳಲಿಕ್ಕೆ ಬಂದರೆ, ಪ್ರೊಟೆಕ್ಷನ್ ಮನಿ ಕೇಳಲಿಕ್ಕೆ ಬಂದರೆ, ವಂತಿಗೆ ಕೇಳಲಿಕ್ಕೆ ಬಂದರೆ, ದಾನ ಕೇಳಲಿಕ್ಕೆ ಬಂದರೆ, ಕೊಡುಗೆ ಕೇಳಲಿಕ್ಕೆ ಬಂದರೆ, ಮೊದಲು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಮೊದಲವ್ರು ಒಳಗೆ ಹಾಕಿಸಿ, ಅದಕ್ಕೆ ನಮ್ಮ ಬೆಂಬಲ ಇದೆ. ಮೊದಲೇದಾಗ ಹಾಗೆ ಯಾರು ಬರಲ್ಲ ನಿಮ್ಮಲ್ಲಿಗೆ. ಇನ್ನು ಮುಂದೆ ಕಟ್ಟಮನಿ, ಟೋಲಾಬಾಜಿ ಇವು ಯಾವುದು ಕೂಡ ಈಗಾಗಲೇ ನಾವು ಅಸ್ತಿತ್ವಕ್ಕೆ ತಂದು ಬಿಟ್ಟಿದ್ದೀವಿ. ಇನ್ನು ಮುಂದೆ ಇನ್ನೂ ಕಟ್ಟೆಚ್ಚರವನ್ನು ವಹಿಸ್ತೀವಿ. ಯಾರೂ ಈ ರೀತಿ ಕೆಲಸ ಮಾಡಲಿಕ್ಕೆ ಆಸ್ಪದವೇ ಇಲ್ಲ. ನೀವು ಕಾನೂನು ಬಾಹಿರವಾದಂಥ ಯಾವುದೇ ರೀತಿಯ ವ್ಯಕ್ತಿ ಬಂದು ನಿಮ್ಮ ಹತ್ರ ದಬಾವಣೆ ಮಾಡಿದರೆ, ದಾದಾಗಿರಿ ಮಾಡಿದರೆ ಆತನಿಗೆ ಜೈಲೇ ಗತಿ ವಿನ ಬೇರೆ ದಾರಿಯೇ ಇಲ್ಲ. ನಾವು ಸಂಪೂರ್ಣವಾಗಿ ಈ ದಾದಾಗಿರಿಯನ್ನು, ಗುಂಡಾಗಿರಿಯನ್ನು ತೊಡೆದಿದ್ದೀವಿ ಅಂತ ಹೇಳ್ತಾ ಇಲ್ಲ. 50% ಮಾಡಿದ್ದೀವಿ, ಇನ್ನೂ 50% ಕೆಲಸ ಇದೆ. ಆ 50% ಮಾಡಲಿಕ್ಕೆ ನಿಮ್ಮಿಂದ ಬರುವಂಥ ಮಾಹಿತಿ ನಮಗೆ ಭಾಳ ಸಹಾಯ ಆಗುತ್ತೆ, ಪೂರಕ ಆಗುತ್ತೆ. ಆದ್ದರಿಂದ ನಿಮ್ಗೆ ಯಾರೇ ಆ ರೀತಿ ಬಂದರೆ, ಅಲ್ಲಿರುವ ಜನ ಹೇಳಿದರು ಆ ಸಂವಾದ ಸಭೆ ಅದು. ಈ ಚುನಾವಣೆ ಫಲಿತಾಂಶ ಬಂದ ದಿವಸದಿಂದ ಯಾರ್ಯಾರು ನಮ್ಮ ಸುತ್ತಮುತ್ತಲು ಓಡಾಡಿ ಹೆದರಿಸ್ಕೊಂಡು ಓಡಾಡ್ತಿದ್ರು, ಒಬ್ಬರು ಯಾರು ಪತ್ತೆನೇ ಇಲ್ಲ ಅಂತ. ಅಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂತಂದರೆ, 1,500 ರೂಪಾಯಿ ದುಡ್ಡನ್ನು ಲಕ್ಷ್ಮೀ ಭಂಡಾರ ಅನ್ನುವಂಥ ಯೋಜನೆಯಲ್ಲಿ ಕೊಡ್ತಿದ್ರು ಮಮತಾ ಬೇಗಮ್. ಗೃಹಲಕ್ಷ್ಮಿ ಅಂತ ಹೆಂಗೆ ಕರ್ನಾಟಕದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಸ್ಕೀಮ್ ಇದೆಯಲ್ಲ, ಆ ಥರ ಅಲ್ಲಿ ಲಕ್ಷ್ಮೀ ಭಂಡಾರ ಅಂತ 1,500 ರೂಪಾಯಿ, SC STಗಳಿಗೆ 1,700 ರೂಪಾಯಿ. ಆ ದುಡ್ಡು ಬರುತ್ತಲ್ಲ, ಆ ದುಡ್ಡಿನಲ್ಲಿ ಆ ಏರಿಯಾದಲ್ಲಿರುವ ರೌಡಿಗೆ 500 ರೂಪಾಯಿ ಕೊಡಬೇಕು, 1,000 ರೂಪಾಯಿ ಇಲ್ಲಿ ಇಟ್ಕೊ. ಆತ ಕರೆಕ್ಟಾಗಿ ಆ ದುಡ್ಡು ಬಂದಿದೆ ಅಂತ SMS ಯಾರಿಗಾದರೂ ಒಬ್ಬರು ಬಂದದ್ದು ಗೊತ್ತಾದ ತಕ್ಷಣ ಮನೆಗೆ ಹೋಗಿ ದುಡ್ಡನ್ನು ವಸೂಲಿ ಮಾಡ್ಕೊಂಬರೋನು, ದಾದಾಗಿರಿ ಮಾಡೋನು. ಇನ್ನೂ ಒಂದು ಹೇಳ್ತೀನಿ, ಸರ್ಕಾರಿ ಆಸ್ಪತ್ರೆಗಳಿರ್ತವೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾದಂಥ ಚಿಕಿತ್ಸೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಒಬ್ಬ ಇವರು ಗುಂಡ ಇರ್ತಾನೆ. ಯಾವುದೇ ಪೇಷಂಟ್ ಅಲ್ಲಿ ಬಂದು ಹೆಸರನ್ನ ರಿಜಿಸ್ಟರ್ ಮಾಡಿಸಿದ ಕೂಡ ಅವನಿಗೆ ಅಲ್ಲಿ 100 ರೂಪಾಯಿ ದುಡ್ಡನ್ನು, 200 ರೂಪಾಯಿ ದುಡ್ಡನ್ನು, 500 ರೂಪಾಯಿ ದುಡ್ಡನ್ನು ಅಲ್ಲಿ ಕುರ್ಚಿ ಟೇಬಲ್ ಇಟ್ಟಿರ್ತಾರೆ, ಅದು ಇದ್ದವನು ಕೊಡಬೇಕು. ಒಂದು ರೀತಿಯ ಟೋಲಾಬಾಜಿ, ಒಂದು ರೀತಿ ಹಫ್ತಾ ವಸೂಲಿ, ಈ ರೀತಿ ಬಡಬಗ್ಗರ ರಕ್ತವನ್ನು ಹೀರುವ ಕೆಲಸವನ್ನು ಅತ್ಯಂತ ಕರಾರುವಾಕ್ಕಾಗಿ ಚಾನಲೈಸ್ ಆಗಿ ದುಡ್ಡನ್ನು ವಸೂಲಿ ಮಾಡಲಾಗ್ತಾ ಇತ್ತು. ಅದು ಕರೆಕ್ಟಾಗಿ ಹೋಗಿ ಅಭಿಷೇಕ್ ಬ್ಯಾನರ್ಜಿ ಮನೆಗೋ ಮಮತಾ ಬೇಗಮ್ ಮನೆಗೋ ಕರೆಕ್ಟಾಗಿ ಹೋಗಿ ತಲುಪೋದು. ಅದಕ್ಕಿನ್ನು ಮುಂದೆ ಆಸ್ಪದ ಇಲ್ಲ ಅಂತ ಸ್ಪಷ್ಟವಾಗಿ ಅಲ್ಲಿಯ ಅಧ್ಯಕ್ಷರು ಸ್ಪಷ್ಟವಾಗಿ ಹೇಳಿದರು. ಇನ್ನು ಈ ಲಕ್ಷ್ಮೀ ಭಂಡಾರ ಯೋಜನೆ ಇದೆಯಲ್ಲ, ಈ ಲಕ್ಷ್ಮೀ ಭಂಡಾರ ಯೋಜನೆಯನ್ನು ಈಗ ಸ್ಥಗಿತಗೊಳಿಸಲಾಗಿದೆ. ಭಾರತೀಯ ಜನತಾ ಪಾರ್ಟಿ ಈಗ ಅದಕ್ಕೆ ಅನ್ನಪೂರ್ಣ ಅಂತ ಯೋಜನೆ ಹೆಸರಿಟ್ಟಿದ್ದಾರೆ. ಅನ್ನಪೂರ್ಣ ಯೋಜನೆ, ಈ ಅನ್ನಪೂರ್ಣ ಯೋಜನೆಯ ಫಲಾನುಭವಿಗಳು ಹೇಗೆ ಅಂದರೆ, ಅವರಿಗೆ ಒಂದು ಆಧಾರ್ ಕಾರ್ಡ್ ಇರಬೇಕು, ಎರಡನೇದು ವೋಟರ್ ID ಇರಬೇಕು. ಅವರು ಇತ್ತೀಚಿನ ಚುನಾವಣೆಯಲ್ಲಿ ವೋಟ್ ಹಾಕಿರ್ತಾರೆ. ಅವರು ಅಂದರೆ ಲೇಟೆಸ್ಟು SIR ಆದ ಮೇಲಿಂದು ಅಪ್ಡೇಟ್ ಆಗಿರುವಂಥ ವೋಟ್ರ್, ಅದನ್ನು ಲಿಂಕ್ ಮಾಡಿದರೆ ಮಾತ್ರ ನಿಮಗೆ ದುಡ್ಡು ಬರುತ್ತೆ. ಈಗ ಪರಿಶೋಧನೆ ಕೆಲಸ ಶುರುವಾಗಿದೆ. ಪರಿಶೋಧನೆ ಮಾಡಿದಂಥ ನಂಬರ್ ಏನು ಬಂದಿದೆಯಲ್ಲ, ಇನ್ನೂ ಭಾಳ ದಿವಸ ಆಗಿಲ್ಲ, 20 ದಿವಸ ಆಗಿದೆ. 30 ಲಕ್ಷ ಜನ ಅನರ್ಹ ಫಲಾನುಭವಿಗಳು ಅದರಲ್ಲಿದ್ದಾರೆ. 30 lakhs ಅಂದರೆ ಪ್ರತಿ ತಿಂಗಳು, ಅಂದರೆ ಇದು ಪ್ರಾಥಮಿಕ ಇದೆ, ಇನ್ನೂ ಪೂರ್ತಿ ಆಗಿಲ್ಲ. ಈಗಲೇ 30 ಲಕ್ಷ ಜನ ಸಿಕ್ಕಿದ್ದಾರೆ. 30 ಲಕ್ಷ ಇಂಟು 1,500 ಲೆಕ್ಕ ಮಾಡಿ. ಅಷ್ಟು ದುಡ್ಡು ಸರ್ಕಾರದ ಬೊಕ್ಕಸದಿಂದ ಪುಕ್ಷಟೆಯಾಗಿ ಜನರಿಗೆ ಹೋಗ್ತಾ ಇತ್ತು. ಕಾರಣ ಏನು? ಅವರು ಮತ ಹಾಕ್ತಾರೆ ನಾಳೆ ಅಂತ ಒಂದು ಮಾತನ್ನು ಹೇಳಿದ್ದ ಡೆರಿಕ್ ಒಬ್ರಾಯನ್ ಮತ್ತು ನಮ್ಮ ಸಾಗರಿಕಾ ಘೋಷ್ ಪತ್ರಿಕಾಗೋಷ್ಠಿ ಮಾಡಿದ್ರು. ನಿಮ್ಗೆ ನೆನಪಿದೆ ಅನಿಸುತ್ತೆ. ಪತ್ರಿಕಾಗೋಷ್ಠಿ ಮಾಡಿ ಹೇಳಿದರು,
ಒಂದೇ ಒಂದು ಸ್ಥಾನವನ್ನು ಕಲ್ಕತ್ತಾ ರೀಜನ್ ಏನಿದೆಯಲ್ಲ ಅಲ್ಲಿ ವಿಧಾನಸಭೆಯಲ್ಲಿ ಒಂದೇ ಒಂದು ಸ್ಥಾನ ಭಾರತೀಯ ಜನತಾ ಪಾರ್ಟಿ ಗೆದ್ದಿದ್ದೇ ಆದರೆ ನಾವು ಎಂ ಪಿಗಳು ಒಬ್ಬೊಬ್ಬರು ಒಂದು ಸ್ಥಾನಕ್ಕೆ ಒಬ್ಬರು ತಲೆ ಬೋಳಿಸ್ತೀವಿ ಅಂತ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದರು. ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲೋ ಹೇಳಿಕೆ ಕೊಟ್ಟದ್ದಲ್ಲ ಇದು. ಯಾಕೆಂದರೆ ಕಳೆದ ಬಾರ ಚುನಾವಣೆಯಲ್ಲಿ ಕಲ್ಕತ್ತಾದಲ್ಲಿ 10ಕ್ಕೆ 10 TMC ಗೆದ್ದುಕೊಂಡಿತ್ತು. ಈ ಬಾರಿ 10ರಲ್ಲಿ 6 ಸ್ಥಾನವನ್ನು ಭಾರತೀಯ ಜನತಾ ಪಾರ್ಟಿ ಗೆದ್ದುಕೊಂಡಿದೆ. ಸಾಗರಿಕಾ ಘೋಷು ತಲೆ ಬೋಳಿಸ್ಕೋಬೇಕು, ಈ ಕಡೆ ಡೆರೆಕ್ ಒಬ್ರಯನ್ನು ತಲೆ ಬೋಳಿಸ್ಕೋಬೇಕು. ಇಬ್ಬರು ಪರಾರಿಯಾಗಿದ್ದಾರೆ, ಕೈಗೆ ಯಾರಿಗೂ ಸಿಗ್ತಾ ಇಲ್ಲ. MP ಅಂದ ತಕ್ಷಣ ನೆನಪಾಯ್ತು ನನಗೆ. MP ಅಂದ ತಕ್ಷಣ ನಾನು ಮೊನ್ನೆ ಕಾಕೋಳಿ ಘೋಷದ ಮಾತು ಹೇಳಿದ್ದೇನೆ, ದಸ್ತಿದಾರ್ದು. ಆ ದಸ್ತಿದಾರರು ಯಾಕೆ ತಯಾರಿ ಮಾಡಿದ್ದಾರೆ ಈಗ ಅಂದರೆ 20 ಜನ MPಗಳು ನೇರವಾಗಿ ಶಿಫ್ಟ್ ಆಗಿ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಕೊಳ್ಳಿಕ್ಕೆ ಈಗಾಗಲೇ ತೀರ್ಮಾನ ಮಾಡಿ ಆಗಿದೆ. ಆದರೆ ಭಾರತೀಯ ಜನತಾ ಪಾರ್ಟಿ ಒಂದು ತೀರ್ಮಾನ ಮಾಡಿದೆ ಏನಂದರೆ, ಮುಂದಿನ 3 ತಿಂಗಳುಗಳ ಕಾಲ ಯಾರಿಗೂ ಹೊಸ ಪ್ರಾಥಮಿಕ ಸದಸ್ಯತ್ವವನ್ನು ಕೊಡೋದಿಲ್ಲ, ಯಾರು ಭಾರತೀಯ ಜನತಾ ಪಾರ್ಟಿಗೆ ಬೇರೆ ಪಕ್ಷದ ಪದಾಧಿಕಾರಿಗಳಿಗೆ ಆಸ್ಪದವಿಲ್ಲ. ಆ ರೀತಿ 3 ತಿಂಗಳು ಬಾಗಿಲನ್ನು ಹಾಕಲಾಗಿದೆ. ಯಾಕೆಂದರೆ ಇಡೀ ಪಶ್ಚಿಮ ಬಂಗಾಳದಲ್ಲಿರುವಂಥ ಎಲ್ಲ TMC ಬೇರೆ ಪಕ್ಷದವರೆಲ್ಲ ರಾಜೀನಾಮೆ ಕೊಡಲಿಕ್ಕೆ ಶುರು ಮಾಡಿದ್ದಾರೆ. ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಮೊನ್ನೆ ನಿಮಗೆ 115 ಜನರ ಪಟ್ಟಿಯನ್ನು ಕೊಟ್ಟಿದ್ದೆ ಎಲ್ಲೆಲ್ಲಿ ಎಷ್ಟೆಷ್ಟು ಅಂತ. ಈಗ ಸಂಖ್ಯೆ ಇನ್ನೂ ಜಾಸ್ತಿ ಆಗ್ತಾ ಇದೆ. ಈ ಮಧ್ಯೆ ಭಾಳ ಮುಖ್ಯವಾದ ವಿಷಯವನ್ನು ಹೇಳೋದೇ ಮರ್ತೆ, ತಮ್ನೇಲ್ನಲ್ಲಿರುವಂಥ ವಿಷಯ. ಮಮತಾ ಬೇಗಂ ಮೇಲೆ ಕೇಸ್ ಹಾಕಲಾಗಿದೆ. ಪ್ರಾರಂಭದಲ್ಲಿ ಹೇಳಬೇಕಾಗಿದ್ದು ಕೊನೆಗೆ ಹೇಳಬೇಕಾಗಿದೆ ನೋಡಿ. ಮಮತಾ ಬೇಗಂ ಮೇಲೆ ಕೇಸ್ ಹಾಕಲಾಗಿದೆ. ಮಮತಾ ಬೇಗಂ ಅವರ ಅಕ್ರಮದ ಮೇಲೆ ಕೇಸ್ ನಡೆಯೋದು ED CBI ಅದು ನಡೆಯುತ್ತೆ. ಈಕೆ ಹಿಂದೂ ಧರ್ಮದ ವಿರುದ್ಧ ಮಾತಾಡ್ತಾ ಇಲ್ಲ, ಗಂಧಾ ಧರ್ಮ ಅಂತ ಹೇಳ್ತಿದ್ದು, ಕೊಳಕು ಧರ್ಮ ಅಂತ. ಹಿಂದೂ ಧರ್ಮ ಕೊಳಕು ಧರ್ಮ ಅಂತ ಸಾಮಾಜಿಕವಾಗಿದು ಸಾರ್ವಜನಿಕವಾಗಿ ಸಭೆಯಲ್ಲಿ ಈಕೆ ಮಾತಾಡಿದ್ದು. ಒಂದನೇದು. ಎರಡನೇದು, ನಾನು ಹೇಳಿದ್ದಕ್ಕೆ ಒಂದು ಸಮುದಾಯ ಸುಮ್ಮನೆ ಕೂತಿದೆ, ನಾನು ಸುಮ್ಮನೆ ಬಿಟ್ಬಿಟ್ರೆ ಆ ಸಮುದಾಯ ಒಂದೇ ಒಂದು ನಿಮಿಷದಲ್ಲಿ ಇಡೀ ನಿಮ್ಮ ಸಮುದಾಯವನ್ನು ನಾಶ ಮಾಡಿಬಿಡುತ್ತೆ, ನನ್ನಿಂದಾಗಿ ನೀವು ಉಳಿದಿದ್ದೀರಿ, ನನಗೆ ಮತ ಹಾಕಿರು ಉಳಿತೀರಿ ಅಂತ ಹಿಂದೂಗಳಿಗೆ ಹೇಳ್ತಾರೆ. ನೀವು ಸುಮ್ಮನೆ ಇಲ್ದಿ ನಾನು ಹೇಳದೆ ಹೋದರೆ ನಿಮ್ಮ ಮೇಲೆ ಎರಗಿ ಬಿಡ್ತಾರೆ ಅವರು. ಯಾರು? ಮುಸಲ್ಮಾನರು ಹಿಂದೂಗಳ ಮೇಲೆ ಎರಗ್ತಾರೆ. ನನಗೆ ಮತ ಹಾಕಿದ್ರೆ ನೀವು ಉಳಿತೀರಿ, ಇಲ್ಲೇ ಉಳಿಯೋದಿಲ್ಲ ಅಂತ ಹಿಂದೂಗಳಿಗೆ ಧಮಕಿ ಕೊಟ್ಟಿದ್ರು. ಅದು ಒಂದು ಪಾಯಿಂಟು. ಎರಡು, ಹಿಂದೂ ಧರ್ಮ ಗಂಧಾ ಧರ್ಮ ಅಂತ ಹೇಳಿದ್ರೆ, ಗಂಧಿ ಧರ್ಮ ಅದು ಎರಡೂ ಸೇರಿಸಿ ಈಕೆ ಮೇಲೆ ಮೊಕದ್ದಮೆ ದಾಖಲಾಗಿದೆ ಸಿಲಿಗುರಿಯಲ್ಲಿ. ರಿಂಕಿ ಚಟ್ಟೋಪಾಧ್ಯಾಯ ಅನ್ನುವಂಥ ಒಬ್ಬ ವಕೀಲೆ ಈ ಕೇಸನ್ನು ಹಾಕಿದ್ದಾರೆ. ವಕೀಲೆ ಹಾಕಿದ್ರೆ ಲಾಭ ಏನು ಅಂದರೆ, ಈಗ ನಿಮ್ಮಂಥವ್ರಾದ್ರೆ ನಾವು ಯಾವುದರ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆನೋ ಡಿಫೆಮೇಟ್ರಿನೋ ಅಥವಾ ಕೋಮು ದ್ವೇಷದ ಕೇಸು ಕುಮ್ಮಕ್ಕೆ ಕೊಟ್ಟಂಥ ಕೇಸ್ ಹಾಕಿ ಕೋರ್ಟ್ಗೆ ಅಲಿಬೇಕು. ವಕೀಲೇನೇ ಕೇಸ್ ಹಾಕಿರೋದ್ರಿಂದ ಆಕೆ ದಿನ ಕೋರ್ಟಲ್ಲೇ ಇರ್ತಾರೆ. ಎಲ್ಲಿದೆ ಪೊಸಿಷನ್ ಏನಿದೆ, ಯಾವಾಗ ಹಿಡ್ಕೊಂಬರ್ಬೇಕು ಅನ್ನೋದನ್ನು ನೋಡ್ಕೋತಾರೆ. ಮಮತಾ ಬೇಗಂಗೆ ಎಲ್ಲ ಕಡೆಯಿಂದ ಈ ರೀತಿಯ ದಾಳಿಗಳು ಶುರುವಾಗಿದ್ದಾವೆ. ಪಶ್ಚಿಮ ಬಂಗಾಲ್ಗೆ ಸುನಾರ್ ಬಂಗಾಲ್ ಅಂತಿದ್ರು, ಅಂದರೆ ಚಿನ್ನದ ಬಂಗಾಲ ಅಂಥೇಳಿ. ಸೋನೆಕಿ ಚಿಡಿಯಾ ಅನ್ನೋರು, ಚಿನ್ನದ ಹಕ್ಕಿ ಅಂತ. ಬ್ರಿಟಿಷರು ಅದಕ್ಕೆ ಅಲ್ಲಿ ನೇರವಾಗಿ ಕಲ್ಕತ್ತಾಗೆ ಬಂದು ರಾಜಧಾನಿ ಮಾಡಿಕೊಂಡದ್ದು ಅದನ್ನು. ಅಂಥ ಆಯಕಟ್ಟಿನ ಜಾಗ ಅದು. ತದನಂತರ ಅದು ದಿಲ್ಲಿಗೆ ಬಂತು, ವ್ಯಾವಹಾರಿಕ ರಾಜಧಾನಿ ಮುಂಬೈ ಆಯಿತು, ಅದು ಬೇರೆ ವಿಚಾರ. ಕಲ್ಕತ್ತಾಗೆ ಆ ರೀತಿಯಾದಂಥ ಸ್ಥಾನಮಾನ ಪೃಷ್ಠಭೂಮಿ, ಆ ಪೃಷ್ಠಭೂಮಿ ಶಾಪಗ್ರಸ್ತ ಆಗೋಗಿತ್ತು. ಈಗ ಶಾಪ ವಿಮೋಚನೆ ಹಂತ ಹಂತದಲ್ಲಿ ಆಗ್ತಾ ಇದೆ. ಕೇಳಲಿಕ್ಕೆ ನಮಗೂ ಪುಳಕ ಆಗತ್ತೆ ಇಂಥ ವಿಷಯ. ಹೀಗಾಗಿ ತಮ್ಮ ಜೊತೆ ಹಂಚ್ಕೊಳ್ಳೋದು. ನಾಳೆ ಶನಿವಾರ ಬೆಳಗ್ಗೆ 10:00 ಮೈಸೂರಲ್ಲಿರ್ತೀನಿ. ಮೈಸೂರಿನ ಜಗನ್ನಾಥ ಸೆಂಟರ್ ಫಾರ್ ಆರ್ಟ್ ಆ್ಯಂಡ್ ಕಲ್ಚರ್ ಅಂತ ಇದೆ, ಅಲ್ಲಿಯ ವಿಜಯನಗರದಲ್ಲಿ. ಭಾಳ ಅದ್ಭುತವಾದ, ಅತ್ಯಾಧುನಿಕವಾದ, ಭಾಳ ಸೊಗಸಾಗಿ ಮಾಡಿದಂಥ ಒಂದು ಥಿಯೇಟ್ರದು. ಎಷ್ಟು ಅತ್ಯಾಧುನಿಕ ಮಾಡಲಿಕ್ಕೆ ಸಾಧ್ಯವೋ ಅಷ್ಟು ಚೆನ್ನಾಗಿ ಮಾಡಿದಂಥ ಆರ್ಟ್ ಆ್ಯಂಡ್ ಕಲ್ಚರ್ ಆಡಿಟೋರಿಯಂ ಅದು. ಜಗನ್ನಾಥ ಶೆಣೈಯವರು ಮಾಡಿದ್ದು. ಜಗನ್ನಾಥ ಶೆಣೈಯವರು ಮಾಡಿರೋ ಕೆಲಸ ಎಲ್ಲ ಅದೇ ರೀತಿ ಇರ್ತದೆ. ಭಾಳ ದೊಡ್ಡ ಉದ್ಯಮಿಯವರು. ಅವ್ರ ಬಗ್ಗೆ ಯಾವತ್ತಾದರೂ ಇನ್ನೊಂದು ಸಲ ಮಾತಾಡ್ತೇನೆ. ನಮ್ಮ ಚಾನಲ್ಗೆ ಭಾಳ ತುಂಬ ಬೇಕಾದಂಥ ವ್ಯಕ್ತಿ. ಅವರ ಜಗನ್ನಾಥ್ ಸೆಂಟರ್ ಫಾರ್ ಆರ್ಟ್ ಆ್ಯಂಡ್ ಕಲ್ಚರ್ನಲ್ಲಿ ಗೌಹರ್ ಜಾನ್ ಅಂತ ಒಂದು ಪುಸ್ತಕದ ಬಿಡುಗಡೆ ಇದೆ, ವಿಕ್ರಮ್ ಸಂಪತ್ ಬರೆದು. ನಾನು ಅತ್ಯಂತ ಇಷ್ಟಪಡುವಂಥ ಲೇಖಕ. ಆಮೇಲೆ ಇತಿಹಾಸ ತಜ್ಞ. ಯಾವುದಾದ್ರೂ ವಿಷಯದ ಬಗ್ಗೆ ಅವರ ಸ್ಮರಣೆ ಮತ್ತು ಅವರ ಗ್ರಹಿಕೆ ಹೇಗಿದೆ ಅಂದರೆ, ಕ್ಷಣಾರ್ಧದಲ್ಲಿ ಎಲ್ಲವನ್ನು ಹೇಳಬಲ್ಲಂಥ ವ್ಯಕ್ತಿ. ಚಕ 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 ಅಷ್ಟು ಗಾಢವಾಗಿ ಒಂದು ವಿಷಯವನ್ನು ಅಧ್ಯಯನ ಮಾಡ್ತಾರೆ ಮತ್ತು ಅಷ್ಟೇ ಚೆಂದಾಗಿ ಅದನ್ನು ಪ್ರೆಸೆಂಟೇಷನ್ ಮಾಡ್ತಾರೆ. ಅವರು ಈ ನನ್ನ ಹೆಸರು ಗೌಹರ್ ಜಾನ್ ಅಂತ ಒಂದು ಬುಕ್ ಬರೆದಿದ್ದಾರೆ. ಅದನ್ನ ಕನ್ನಡಕ್ಕೆ ಶ್ರೀ ಗೌರಿ ಎಸ್ ಜೋಶಿ ಅನ್ನೋರು ಟ್ರಾನ್ಸ್ಲೇಟ್ ಮಾಡಿ. ತುಂಬ ಸುಂದರವಾಗಿದೆ ಬುಕ್ಕು. ಇದರ ಕವರ್ ಪೇಜ್ ನಂಗೆ ಭಾಳ ಇಷ್ಟ ಆಯಿತು. ಈ ಪುಸ್ತಕನ ಭಾಳ ವಿಶೇಷ ಏನಂದರೆ, ಇದನ್ನ
ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಇದನ್ನು ತರ್ಜುಮೆ ಮಾಡಲಾಗಿದೆ, ಭಾವಾನುವಾದ ಮಾಡಲಾಗಿದೆ. ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನೆಲ್ಲ ಮಾಡತ್ತೆ ಅನ್ನಲಿಕ್ಕೆ ಅನುವಾದಕರಿಗೆ ಕೆಲಸ ಇರಲಾರ್ದಂಥ ಸ್ಥಿತಿ ಬಂತು. ಅವ್ರದ್ದೇ ಒಂದು ಕಂಪ್ನಿ ನಾವು AI ಅಂಥೇಳಿ, NAAV, ನಾವು AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥ ಒಂದು ಕಂಪ್ನಿನಲ್ಲಿ ಇದನ್ನ ಭಾವಾನುವಾದ ಮಾಡಿ ಭಾಳ ಸುಂದರವಾಗಿ ಸಾಹಿತ್ಯ ಪ್ರಕಾಶನದ ಸುಬ್ಬಣ್ಣ ಅವರು ಇದನ್ನು ಪಬ್ಲಿಷ್ ಮಾಡಿದ್ದಾರೆ. ನನಗೆ ಕವರ್ ಪೇಜ್ ಭಾಳ ಇಷ್ಟ ಆಯಿತು. ನಾನು ಪುಸ್ತಕ ಮಾಡಿದರೆ ಇದೇ ಕಲಾವಿದನ ಹತ್ರ ಮುಂದಿನ ಬಾರಿ ನಂದು ಯೋಗಿ ಪುಸ್ತಕ ಇರ್ಬೋದು, ಅಥವಾ ಮಾರ್ವಾಡಿ ಮ್ಯಾನೇಜ್ಮೆಂಟ್ ಅಂತ ಇನ್ನೊಂದು ಪುಸ್ತಕ ಇದೆ ಅದಿರ್ಬೋದು, ಇಕೆಗಾಯ್ ಅನ್ನುವಂಥ ಮತ್ತೊಂದು ಪುಸ್ತಕ ಅದರ ಬಗ್ಗೆ ಇರ್ಬೋದು. ಈ ರೀತಿ ಕವರ್ ಪೇಜ್ ಮಾಡಿಸ್ಬೇಕು ಅಂತ ಆಸೆ ಆಗಿದೆ. ನಾಳೆ ನಾನು ಈ ಕಾರ್ಯಕ್ರಮದಲ್ಲಿ ಇರ್ತೀನಿ. ಬೆಳಗ್ಗೆ 10 ಮೈಸೂರಿನ ವಿಜಯನಗರದಲ್ಲಿರುವಂಥ ಆಡಿಟೋರಿಯಂನಲ್ಲಿ. ನನಗೆ ಆ ವಿಕ್ರಮ್ ಸಂಪತ್ ಮಾತು ಕೇಳೋದು ನಿಜಕ್ಕೂ ಅಗದಿ ಭಾಳ ಇಷ್ಟಪಡುವಂಥ ಕೆಲಸ. ಎರಡನೇದು, ಮೈಸೂರಿನ ನಮ್ಮ ಯುವರಾಜರಿರ್ತಾರೆ ಒಡೆಯರವರು, ಅವರ ಸಮಕ್ಷಮದಲ್ಲಿ ಕಾರ್ಯಕ್ರಮ. ತಾವು ಮೈಸೂರಿನಲ್ಲಿದ್ದರೆ ಅಥವಾ ಸುತ್ತಮುತ್ತಲು ಎಲ್ಲಾದರೂ ಇದ್ದರೆ, ಬೆಂಗಳೂರಿನಲ್ಲಿದ್ದರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರ್ಬೋದು. ಅಲ್ಲಿ ಪುಸ್ತಕದ ಪ್ರದರ್ಶನವೂ ಇರುತ್ತೆ. ಆಮೇಲೆ ನಮ್ಮ ಎಲ್ಲ ಪುಸ್ತಕಗಳು ನಿಮ್ಗೆ ಸಿಗ್ತಾವೆ. ಅಮಿತ್ ಶಾ ಸಿಗತ್ತೆ, ಆಮೇಲೆ ಇಂಡಿಯನ್ ಜೇಮ್ಸ್ ಬಾಂಡ್ ಸಿಗತ್ತೆ, ಬೇರೆ ಹಿಂದುತ್ವದ ಸಂಬಂಧಪಟ್ಟಂಥ ಬಹಳಷ್ಟು ಪುಸ್ತಕಗಳು. ಹೆಚ್ಚಾಗಿ ನಾನು ತುಂಬ ಇಷ್ಟಪಡುವಂಥ KS ನಾರಾಯಣಾಚಾರ್ಯ ಅವರ ಆ 18 ದಿನಗಳು, ಕೃಷ್ಣಾವತಾರ, ಎಲ್ಲ ಪುಸ್ತಕಗಳು ಲಭ್ಯ ಇರುವಂಥ ಜಾಗ ನಾಳೆ. ಒಂದು ರೀತಿಯ ಪುಸ್ತಕ ಮೇಳ ಮತ್ತು ಸಾಹಿತ್ಯದ, ನೀವೇನಂತ ಕರಿತೀವಿ, ಸಾಹಿತ್ಯದ ಪರಿಷೆ. ಆ ಪರಿಷೆಯಲ್ಲಿ ನಾವು ನೀವು ಪಾಲ್ಗೊಳ್ಳೋಣ. ನೀವು ಬಂದರೆ ನನಗೆ ಭಾಳ ಸಂತೋಷ ಆಗುತ್ತೆ. ನಾವು ನೀವು ಸೇರಿ ಒಂದು ಚಹಾ ಕುಡಿಯೋಣ. ನಮಸ್ಕಾರ.